ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನೀವು ಊಹೆನೇ ಮಾಡಿರಬಾರ್ದು ಅಂತಹ ಒಂದು ನಿಗೂಢ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇವಾಗ ಒಂದಷ್ಟು ಜನರಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ, ಏನು ಸರ್ ಅಂತಹ ಒಂದು ನಿಗೂಢ ಅಂತ ಕೇಳಬಹುದು. ಸೊ ಆದಷ್ಟು ಬೇಗ ವಿಚಾರವನ್ನು ತಿಳಿಸ್ತೀನಿ. ಅದಕ್ಕೂ ಮೊದಲೇ ಈ ಒಂದು ರಸ್ತೆಯ ಮೂಲಕ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿ ನೀಡಿಬಿಡ್ತೀನಿ. ಓಹೋ, ಇನ್ನೂ ಪಾದಯಾತ್ರೆ ಹೋಯ್ತಾರಪ್ಪ. ನೋಡಿ, ಈ ಥರ ಒಬ್ಬೊಬ್ಬರು ಇಬ್ಬಿಬ್ಬರು ಪಾದಯಾತ್ರೆ ಬರೋಕ್ಕೆ ಹೋಗಬೇಡಿ. ಹೆಂಗಾರೆ ಚಿರತೆ ಇನ್ನೂ ಸೆರೆ ಸಿಕ್ಕಿಲ್ಲ. ನೋಡಿ, ಪಾದಯಾತ್ರೆ ಹೋಗ್ತಾನೆ ಇದ್ದಾರೆ. ನೋಡಿ, ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ಬಂಧುಗಳೇ, ಇತ್ತೀಚಿನ ದಿವಸ ನಾವು ಪಾದಯಾತ್ರೆಯನ್ನು ಮಾಡಬೇಕಾದ್ರೆ ಇವತ್ತೆಲ್ಲ ಬರೀ ಪ್ಲಾಸ್ಟಿಕ್ ಮಯ ಮಾಡಿಕೊಂಡು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇದು ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರವೇ. ಸಾಕಷ್ಟು ಬಾರಿ ನಾನು ಮಾಹಿತಿಯನ್ನು ನೀಡಿರ್ತೀನಿ. ಆದರೆ ಈ ಪ್ಲಾಸ್ಟಿಕ್ ಮಯ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿರತಕ್ಕಂಥದ್ದು. ಸೊ ಇತ್ತೀಚೆಗೆ ಏನಾಗಿದೆ, ವಾಹನಗಳು ಯಥೇಚ್ಛವಾಗಿದೆ. ಸೊ ವಾಹನಗಳು ಹೆಚ್ಚಳಗೊಂಡಂತೆ ಏನು ವಿಜ್ಞಾನ ಎಷ್ಟು ಇಂಪ್ರೂವ್ಮೆಂಟ್ ಆಯಿತೋ ಅಷ್ಟೇ ಪರಿಸರ ನಾಶವಾಗ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಸೊ ಇವತ್ತು ಪಾದಯಾತ್ರೆ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ, ಹೆಜ್ಜೆಗೂ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಒಂದು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಪೂರ್ವಜರು ಏನೋ ಮಹದೇಶ್ವರರ ಸನ್ನಿಧಿಗೆ ಆಗಮಿಸ್ಬೇಕಾದ್ರೆ, ಪಾದಯಾತ್ರೆಯನ್ನು ಮಾಡಬೇಕಾದ್ರೆ ಸೊ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಯಾವ ರೀತಿ ಕಲ್ಪಿಸಿಕೊಂಡಿದ್ರು, ಇದು ಇಂಪಾರ್ಟೆಂಟ್ ಟಾಪಿಕ್ ಇವತ್ತು. ಅರ್ಥ ಆಯ್ತಾ? ನಮ್ಮ ಪೂರ್ವಜರು ಈ ಹಿಂದೆ ಆವಾಗ ಬಸ್ಸು ಸೌಲಭ್ಯ ಇಲ್ಲ, ವಾಹನಗಳ ಸೌಲಭ್ಯ ಯಾವುದೂ ಸಹ ಇಲ್ಲ, ದ್ವಿಚಕ್ರ ವಾಹನ ಕಾರು ಯಾವುದೂ ಇಲ್ಲ. ಅವ್ರು ನಡ್ಕೊಂಡೇ ಬರ್ತಿರೋ, ನಡ್ಕೊಂಡೇ ಹೋಗ್ತಾಯಿದ್ರು. ಸೊ ಆ ಒಂದು ಕಾಲಮಾನದಲ್ಲಿ ನಮ್ಮ ಪೂರ್ವಜರು ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ರು. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ಕು. ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ದಯವಿಟ್ಟು ಮಹದೇಶ್ವರನ ಭಕ್ತಾದಿಗಳು ಈ ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ನೀಡಿ, ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ. ನೋಡಿ, ನನಗೆ ಯಾರೂ ಹೇಳ್ಕೊಟ್ಟಿಲ್ಲ. ಸೊ ನಾನು ದಿನಬೇಡಿ ಈ ಒಂದು ರಸ್ತೆನ ಅನುಸರಿಸಿ ಹೋಗ್ಬೇಕಾದ್ರೆ ನಾನು ಒಂದು ನಿರೀಕ್ಷೆಯನ್ನು ಮಾಡ್ತೀನಿ. ಸೊ ಇದು ನಮ್ಮ ಪೂರ್ವಜರು ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಅಂತ. ಸೊ ಅದರಂತೆ ಇವತ್ತು ನಾನು ತೋರಿಸ್ತಾ ಇರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಕೌದಳ್ಳಿ ಗ್ರಾಮದಿಂದ ಮಹದೇಶ್ವರ ಬೆಟ್ಟದ ತನಕ ನೋಡಿ ಈ ರೀತಿಯ ಒಂದೊಂದು ಕೊಳವನ್ನು ನಾವು ನೋಡ್ಬೋದು. ವೀಕ್ಷಣೆ ಮಾಡಿ, ಕಾಣಿಸ್ತಾ ಐತಾ? ಸೊ ಇವಾಗ ಈ ಕೊಳದ ಬಳಕೆ ಸದ್ಯಕ್ಕೆ ಯಾರೂ ಮಾಡ್ತಾ ಇಲ್ಲ, ಯಾಕೆಂದರೆ ನೀರೇ ಇಲ್ಲ ಇಲ್ಲಿ. ಸೊ ನಮ್ಮ ಪೂರ್ವಜರು ಆಗಮಿಸ್ತಕ್ಕಂಥ ಒಂದು ಕಾಲದಲ್ಲಿ ನೋಡಿ ಈ ರೀತಿ ಕೊಳಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಹಿಡಿದು ತಾಳು ಬೆಟ್ಟದ ತನಕ ಅಲ್ಲ, ಮಹದೇಶ್ವರ ಬೆಟ್ಟದ ತನಕವೂ ಸಹ ಈ ರೀತಿ ಕೊಳಗಳು ಇದೆ. ಸುತ್ತ ನೋಡಿ ಸರೌಂಡಿಂಗು ಈ ರೀತಿ ಕೊಳ ಇದೆ. ಸೊ ಇಲ್ಲಿ ಒಂದನ್ನು ನಾವು ನೋಡ್ಬೋದು, ಮುಂದೆ 2 ಕೊಳ ತೋರಿಸ್ತೀನಿ. ಸೊ ಅಲ್ಲಿ ಹಾಲಿನ ಕೊಳ ಮತ್ತು ನೀರಿನ ಕೊಳ ಅಂತ 2 ಕೊಳ ಇದೆ. ಅಲ್ಲಿ ಬೇವನಟ್ಟಿ ಕಾಳಮ್ಮನ ಒಂದು ಸ್ವಲ್ಪ ಇತಿಹಾಸ ಇದೆ. ಸೊ ಅದ್ರ ಸಂಬಂಧಿತವಾಗೂ ಸ್ವಲ್ಪ ಮಾಹಿತಿ ನೀಡ್ತೀನಿ. ಸೊ ನೋಡಿ, ನಮ್ಮ ಪೂರ್ವಜರು ಪಾದಯಾತ್ರೆಯನ್ನು ಮಾಡುವ ಒಂದು ಕಾಲದಲ್ಲಿ ಸೊ ನಿರ್ಮಿಸಿಕೊಂಡಿದ್ದಂತಹ ಕೊಳಗಳು ಇದಾಗಿರ್ತದೆ. ಇದರ ಒಂದು ವ್ಯವಸ್ಥೆ ಎಷ್ಟು ಅದ್ಭುತವಾಗಿತ್ತು ಆ ಕಾಲದಲ್ಲಿ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ. ಸೊ ನಾನು ಗಮನಿಸಿದಾಗೆ ಬಂಧುಗಳೇ, ಬಲಗಡೆ ಒಂದು ಎಡಗಡೆ ಒಂದು ಕೊಳಗಳಿರ್ತದೆ. ಸೊ ನಾನು ಇಲ್ಲಿಂದ ಪ್ರಾರಂಭ ಮಾಡ್ತೇನೆ, ನನಗೆ ಕೊಳಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮೊದಲೇ ವಿಶೇಷವಾಗಿ ಇಲ್ಲಿ ಒಂದು ಹೂವು ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಸೊ ಇದು ಮುತುಕದ ಮರ ಅಂತ ಅಂದ್ಬಿಟ್ಟು, ಈ ಹೂವು ಶಿವರಾತ್ರಿ ಸಂದರ್ಭದಲ್ಲಿ ಮೂಡ್ತಕ್ಕಂಥದ್ದು, ಬಹಳ ಅದ್ಭುತ, ಶಿವನಿಗೆ ಪ್ರಿಯವಾದಂತಹ ಹೂವು ಇದು. ಸೊ ಅದಕ್ಕೋಸ್ಕರ ಶಿವರಾತ್ರಿ ಸಮಯದಲ್ಲಿ ಬಿಡ್ತದೆ ಅಂತ ಈ ಒಂದು ಈ ವಿಡಿಯೋ ಮೂಲಕ ಈ ಒಂದು ಸಂದೇಶವನ್ನು ಸಹ ನೀಡಿರ್ತೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಇದು ಯಾವ ಬಸ್ಸಪ್ಪ ಹಿಂಗದ, ಸಖತ್ತಾಗಿದೆ ಗುರು ಬಸ್ಸು. ಸೊ ಅದಕ್ಕೋಸ್ಕರ ಒಂದು ಶೂಟ್ ಇಟ್ಕೊಂಡೆ. ನೋಡಿ, ನಾನೀಗ ಹೊಡಕೆ ಹಳ್ಳದ ಹತ್ತತ್ರ ಹೋಗ್ತಾ ಇದ್ದೀನಿ. ಕೌದಳ್ಳಿಯಿಂದ ಮುಂದೆ ನಾನು ಸಂತೆಕಾನಿ ಅಂತಕ್ಕಂಥ ಒಂದು ಸ್ಥಳವನ್ನು ದಾಟೋಗ್ತಾ ಇದ್ದೀನಿ. ಸೊ ಇವತ್ತಿನ ಕುಡಿಯುವ ನೀರಿನ ವ್ಯವಸ್ಥೆ ಎಷ್ಟು ಹದಗೆಟ್ಟ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಸೊ ಮಜ್ಜಿಗೆ ಅಂತೆ, ಜ್ಯೂಸ್ ಬಾಟ್ಲ್ ಅಂತೆ, ಹಾಗೆ ವಾಟರ್ ಕ್ಯಾನ್ಗಳಂತೆ, ಎಷ್ಟು ಹದಗೆಟ್ಟ ಒಂದು ಪರಿಸ್ಥಿತಿ. ಆದರೆ ನಮ್ಮ ಪೂರ್ವಜರು ಯಾವ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ರು, ಕೊಳಗಳನ್ನು ನಿರ್ಮಿಸ್ಕೊಂಡಿದ್ರು. ಸೊ ಬಂಧುಗಳೇ, ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡಿ, ಬೇವನಟ್ಟಿ ಕಾಳಮ್ಮ ಏನೋ ಹಾಲಿನ ಕೊಳವನ್ನು ಬಳಕೆ ಮಾಡ್ತಿದ್ದಂತೆ. ಇಲ್ಲಿ 2 ಕೊಳವನ್ನು ಕಾಣ್ಬೋದು, ಹಾಲಿನ ಕೊಳ ಮತ್ತು ನೀರಿನ ಕೊಳ ಅಂತ. ಸೊ ಬೇವನಟ್ಟಿ ಕಾಳಮ್ಮ ಬಳಕೆ ಮಾಡ್ತಿದ್ದಂತಹ ಕೊಳ ನೋಡಿದೆ. ನೋಡ್ರಿ, ಕೆರೆ ಥರ ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲೊಂದು ಚಿಕ್ಕದಾಗಿ ನೋಡಿ, ಇಲ್ಲಿ ಕಾಣಿಸ್ತೈತೆ ರೌಂಡಕ್ಕೆ. ಸೊ ನಾನು ಹಿರಿಯರಿಂದ ಪಡೆದಂತಹ ಮಾಹಿತಿ ಇದು. ಸೊ ಇದು ಹಾಲಿನ ಕೊಳ ನೋಡ್ಕೊಳ್ಳಿ, ಕಾಣಿಸ್ತಾ ಇದೆಯಾ? ಬೇವನಟ್ಟಿ ಕಾಳಮ್ಮನ ಬಳಕೆ ಮಾಡ್ತಿದ್ದಂತಹ ಕೊಳ. ಹಾಗೆ ಇಲ್ಲಿ ಒಂದು ನೀರಿನ ಕೊಳ ತೋರಿಸ್ತೀನಿ ನೋಡ್ರಿ.
ಸೊ ಇದು ಬೇವಿನಟ್ಟಿ ಕಾಳಮ್ಮ ಬಳಕೆ ಮಾಡಿದ ಕೊಳ, ನೀರಿನ ಕೊಳ. ಇದು ಬಂದು ಏನು ಅವರ ಹಾಳು ಕಾಳು ಅಂದರೆ ಅವರ ಹಾಳುಗಳು ಬಳಸ್ತಿದ್ದಂತಹ ಕೊಳ ಅಂತ ಇದು. ನೋಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ. ಎಸ್, ಇದು ನೀರಿನ ಕೊಳ. ಇಲ್ಲೊಂದು ಕೊಳವನ್ನು ನೋಡ್ಬೋದು. ಸೊ ಇತಿಹಾಸ ಕೆದಕಿದಾಗ ನಮಗೆ ಸಿಗ್ತಕ್ಕಂಥ ಮೂಲ ಮಾಹಿತಿಗಳು ಇದು ನೀರಿನ ಕೊಳ. ಸೊ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಪೂರ್ವಜರು ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಈ ಕೊಳಗಳನ್ನು ರಚಿಸ್ಕೊಂಡಿದ್ರು ಅಂತಕ್ಕಂಥದ್ದನ್ನ ನಾನು ಅಂದ್ಕೊಂಡಿದ್ದೀನಪ್ಪ ನಾನು. ಸೊ ಈ ಕೊಳದ ಬಗ್ಗೆ ನಾನು ಬಹಳ ದಿನಗಳಿಂದ ಮಾಹಿತಿ ಹಾಕಬೇಕು ಅಂದ್ಕೊಂಡಿದ್ದೆ, ಆದರೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ಇವತ್ತು ನನಗೆ ಸೂಕ್ತ ಒಂದು ಅವಕಾಶಗಳು ಸಿಕ್ಕಿದೆ. ಆದ್ದರಿಂದ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ. ವಿಶೇಷವಾಗಿ ಮುಂದೆ ಇನ್ನೂ ಸಾಕಷ್ಟು ಕೊಳಗಳಿದೆ. ಆ ಒಂದು ಕೊಳಗಳ ಒಂದು ವೀಕ್ಷಣೆಯನ್ನು ತೋರ್ಪಡಿಸುತ್ತಾ ಈ ವಿಡಿಯೋ ಮೂಲಕ ನಮ್ಮ ಪೂರ್ವಜರು ಬಳಕೆ ಮಾಡುತ್ತಿದ್ದ ಕೊಳಗಳ ಒಂದು ಮಾಹಿತಿಯನ್ನು ತಲುಪಿಸಿರ್ತೀನಿ ಬಂಧುಗಳೇ. ದಯವಿಟ್ಟು ನಿರೀಕ್ಷಿಸಿ, ಮುಂದೆ ಹೋಗ್ತೀನಿ. ಇದು ಒಳಕೆ ಹಳ್ಳ. ಸೊ ಇಲ್ಲಿ ನಮ್ಮ ರೈತ ಬಂದವರು ಸುಮಾರು 125 ದಿನಗಳಿಂದ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ. ಸೊ ನಾಳೆ ಅಂದರೆ ಬುಧವಾರ ಇವರು ವಿಧಾನಸೌಧದವರೆಗೆ ಇಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡಿರ್ತಾರೆ. ರಾಮಪುರದಿಂದ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯ ಜನ ಎಲ್ಲ ಸೇರಿ ಬುಧವಾರ ಎಲ್ಲಿ ತನಕ, ವಿಧಾನಸೌಧದ ತನಕ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಈ ಬಾರಿ ರೈತರಿಗೆ ತುಂಬ ಅಸಮಾಧಾನ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಸಫಾರಿ ಅದು ಇದು ಎಲ್ಲ ಸೇರಿ ಕಾಡು ಪ್ರಾಣಿಗಳ ದಾಳಿ ಇದೆಲ್ಲ ಸೇರಿ ಬಹಳ ನೊಂದ್ಕೊಂಡ್ಬಿಟ್ಟಿದ್ದಾರೆ ರೈತರು ಅನ್ನೋದನ್ನ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಇನ್ನೇನು ಕೆಲವೇ ಅಂತರದಲ್ಲಿ ಮತ್ತೆ 2 ಕೊಳಗಳನ್ನು ತೋರಿಸ್ತೀನಿ. ಹಾಗೆ ತಾಳು ಬೆಟ್ಟದಲ್ಲೂ ಸಹ ಕೊಳಗಳು ತೋರಿಸ್ತೀನಿ. ಹಾಗೆ ಬೇವನಟ್ಟಿ ಕಾಳಮ್ಮನ ಮಹದೇಶ್ವರರ ಒಂದು ಶಾಪದಿಂದ ಸಂಹಾರ ಆಗಿದಂಥ ಸ್ಥಳ ಇದು. ನೋಡಿ, ನಮ್ಮದು ವಿಡಿಯೋಗಳು ಕಲಾ ಮಾಧ್ಯಮದಲ್ಲಿ ಪ್ರಸಾರವಾಗ್ತಾ ಇದೆ. ನಮ್ಮ ಕಲಾ ಮಾಧ್ಯಮದ ಏನು ಯೂಟ್ಯೂಬ್ ಚಾನಲ್ನ ಸಂಸ್ಥಾಪಕರು ಪರಮೇಶ್ವರ್ ಅವರು ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿ ನಮ್ಮಿಂದ ಒಂದಷ್ಟು ಹೇಳಿಕೆಗಳನ್ನು ಪಡೆದಿರ್ತಾರೆ. ದಯವಿಟ್ಟು ಮಹದೇಶ್ವರ ಬೆಟ್ಟದ ಹೆಚ್ಚಿನ ವಿಚಾರಗಳಿಗಾಗಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಹ ಮಾಹಿತಿಗಳನ್ನು ಪಡೆಯಿರಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಇದು ಬೇವನಟ್ಟಿ ಕಾಳಮ್ಮನ ಗದ್ದಿಗೆ. ಸೊ ಕಲಾ ಮಾಧ್ಯಮದಲ್ಲಿ ನಾನು ಸಂಕ್ಷಿಪ್ತವಾಗಿ ನನಗೆ ತಿಳಿದಷ್ಟು ಮಾಹಿತಿಯನ್ನು ತಿಳಿಸಿರ್ತೀನಿ. ಇದು ಗದ್ದಿಗೆ ಸುತ್ತಮುತ್ತಲೂ ನೋಡಿ, ಈ ರೀತಿ ಎಲ್ಲ ಧೂಳುಮಯ ಅಂದರೆ ಮಹದೇಶ್ವರರ ಕೆಂಗಣ್ಣಿಗೆ ಗುರಿಯಾಗಿ ಎಲ್ಲ ಈ ಸುತ್ತಮುತ್ತಲಿನ ಪ್ರದೇಶ ಎಲ್ಲ ಸುಟ್ಟು ಭಸ್ಮವಾಗಿದ್ದಂತಹ ಒಂದು ಇತಿಹಾಸ. ಬಂಧುಗಳೇ, ಇದು ಕೋಣನ ಕೆರೆ. ಇದಕ್ಕೆ ಕೋಣನ ಕೆರೆ ಅಂತ ಹೆಸರು ಹೇಗೆ ಬಂತು ಅಂದರೆ, ಮಹದೇಶ್ವರರ ಒಂದು ಕೆಂಗಣಿಗೆ ಗುರಿಯಾಗಿ ಬೇವನಟ್ಟಿ ಕಾಳಮ್ಮನ ಎಮ್ಮೆಗಳು 7-8 ಎಮ್ಮೆಗಳು ಸೊ ಇಲ್ಲಿ ಎಲ್ಲ ತೀರೋದ್ವಂತೆ. ಇದಕ್ಕೆ ಕೋಣನ ಕೆರೆ ಅಂತ ಕರೀತಾರೆ ಅಂತಕ್ಕಂಥ ಒಂದು ಇತಿಹಾಸ. ಸೊ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸೊ ಇಲ್ಲೂ ಸಹ ಒಂದು ಕೊಳ ಇದೆ ಬಂಧುಗಳೇ. ನೋಡಿ, ಹುಡುಕ್ಬೇಕಿಲ್ಲಿ. ಎಲ್ಲ ನೋಡಿದ್ನಲ್ಲಪ್ಪ, ಇದುವರೆ ಕಾಣಿಸ್ತಾನೆ ಇಲ್ವಲ್ಲ ಗುರು. ದಯವಿಟ್ಟು ನಿರೀಕ್ಷಿಸಿ. ಎಸ್, ಇಲ್ಲೇ ಇದೆ, ತೋರಿಸ್ತೀನಿ. ನನ್ನ ಕಣ್ಣಿಗೆ ಬಿದ್ದಂತಹ ಕೊಳಗಳನ್ನು ನಾನು ತೋರ್ಪಡಿಸ್ತೀನಿ. ನೋಡಿ, ಇಲ್ಲಿದೆ ನೋಡ್ರಿ, ಇಲ್ಲೊಂದು ಕೊಳ ಇದೆ. ನೋಡಿ, ನಮ್ಮ ಪೂರ್ವಜರು ಕುಡಿಯುವ ನೀರಿನ ವ್ಯವಸ್ಥೆಗೆ ಯಾವ ರೀತಿ ಕೊಳಗಳನ್ನು ನಿರ್ಮಿಸ್ಕೊಂಡಿದ್ರು ಅಂತಕ್ಕಂಥದ್ದನ್ನ ನಾವು ವೀಕ್ಷಣೆ ಮಾಡ್ಬೋದು. ಸೊ ಇಲ್ಲೊಂದು ಕೊಳ ಕಾಣಿಸ್ತಾ ಇರ್ತದೆ ಈ ಹುಣಸೆ ಮರದ ಪಕ್ಕದಲ್ಲಿ. ಸೊ ಹಾಗೆ ಮುಂದೆ ಹೋದರೆ ನಮಗೆ ತಾಳು ಬೆಟ್ಟದಲ್ಲಿ ಒಂದು 2-3 ಕೊಳಗಳು ಸಿಗುತ್ತೆ. ನೋಡಿ, ನನ್ನ ಕಣ್ಣಿಗೆ ಬಿದ್ದಿರ್ತಕ್ಕಂಥ ಕೊಳಗಳನ್ನ ನಾನು ತೋರ್ಪಡಿಸ್ತಾ ಇದ್ದೀನಿ. ರಸ್ತೆ ಉದ್ದಕ್ಕೆ ಇನ್ಕ್ಲೂಡಿಂಗ್ ನಮ್ಮ ಕೌದಳ್ಳಿ ಗ್ರಾಮದಿಂದ ಮಹದೇಶ್ವರ ಬೆಟ್ಟದ ತನಕ ಸಹ ಈ ಥರ ಕೊಳಗಳು ಬಲ ಮತ್ತು ಎಡ ಸಿಗ್ತಾನೆ ಇರ್ತವೆ. ಬಟ್ ನನಗೆ ಎಷ್ಟು ಸಿಗ್ತಾ ಇದೆ ಅಷ್ಟನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ತಾಳ್ಬೆಟ್ಟದಲ್ಲೂ 1-2 ಕೊಳ ಇದೆ, ತೋರ್ಪಡಿಸ್ತೀನಿ. ವಿಜ್ಞಾನ ಮುಂದುವರೆದಿದೆ. ಏನಕ್ಕೆ? ಮನುಷ್ಯನ ಸ್ವಾರ್ಥಕ್ಕೆ ಮಾತ್ರ. ಅದನ್ನು ಹೊರತುಪಡಿಸಿ ಪರಿಸರಕ್ಕೆ ಯಾವುದೇ ತರಹದ ಒಂದು ಅಭಿವೃದ್ಧಿಯನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನೂ ಇಲ್ಲ.
ಅರ್ಧಾಯ್ತರ. ಇವತ್ತು ಪರಿಸರವನ್ನು ಯಾವ್ಯಾವ ರೀತಿ ನಾಶಪಡಿಸ್ತಾ ಇದ್ದಾರೆ. ಸೊ ಎಲ್ಲ ದುಡ್ಡಿನ ಹಿಂದೆ ಹೋಯ್ತವ್ರೆ, ಅರ್ಧಾಯ್ತಾ, ಮೋಜು ಮಸ್ತಿ ಹಿಂದೆ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಪರಿಸರ ಸಂಪೂರ್ಣವಾಗಿ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಥರದ ಸಂಶಯಗಳು ಬೇಡ. ಮುಂದಿನ ದಿವಸ ನಾವು ಅರಣ್ಯ ಪ್ರದೇಶಗಳನ್ನು ನೋಡಲಿಕ್ಕೆ ಸಾಧ್ಯವಾಗಲ್ಲ. ಏಕೆಂದರೆ ಆ ತರಹದಲ್ಲಿ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ನಾಶಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಎಲ್ಲ ಹಣದ ಹಿಂದೆ ಹೋಗ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಏನು ಪ್ರಯೋಜನ ಇಲ್ಲ ಬಂಧುಗಳೇ, ಪ್ರಯೋಜನ ಇಲ್ಲ. ಇದೆಲ್ಲ ಹೋಲಿಕೆ ಮಾಡೋದಾದ್ರೆ ನಮ್ಮ ಪೂರ್ವಜರ ಒಂದು ಜೀವನ ಶೈಲಿ ಬಹಳ ಅದ್ಭುತವಾಗಿತ್ತು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಮನದಟ್ಟು ಮಾಡ್ತಾ ಇದ್ದೀನಿ ಬಂಧುಗಳೇ, ಮನದಟ್ಟು ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ತಾಳಬೆಟ್ಟದ ಎಂಟ್ರೆನ್ಸಲ್ಲಿ. ಸೊ ಇಲ್ಲೂ ಸಹ ಒಂದು ಕೊಳ ಇದೆ. ಇಲ್ಲಿ ಆನೆಗಳು ಇನ್ನಿತರ ಪ್ರಾಣಿಗಳು ಬಂದು ನೀರು ಕುಡಿತಾನೇ ಇರ್ತವೆ. ಸೊ ಈ ಚೆಕ್ ಪೋಸ್ಟ್ನ ಸಮೀಪದಲ್ಲಿ ತೋರ್ಪಡಿಸ್ತೀನಿ ನೋಡಿ, ದಯವಿಟ್ಟು ನಿರೀಕ್ಷಿಸಿ. ಈ ಒಂದು ಕೊಳದಲ್ಲಿ ನಾವು ನೀರನ್ನು ನೋಡ್ಬೋದು ಬಂಧುಗಳೇ. ಸೊ ಇದನ್ನು ಬಿಟ್ಟರೆ ನಾವು ಯಾವ ಕೊಳದಲ್ಲೂ ನೀರು ನೋಡೋಕ್ಕೆ ಸಾಧ್ಯವಾಗ್ತಿಲ್ಲ. ಇಲ್ಲಿ ಮಾತ್ರ ನೀರು ಇರ್ತದೆ ಯಾವಾಗಲೂ. ಇಲ್ಲೆಲ್ಲ ಒಂದಷ್ಟು ಮಾಡಿದ ಪುಣ್ಯನೋ ಏನೋ ಗೊತ್ತಿಲ್ಲ, ಒಟ್ಟು ಇಲ್ಲಿ ನೀರದೆ ಇಷ್ಟೇ. ಎಸ್, ಈಗಾಗಲೇ ಚೆಕ್ ಪೋಸ್ಟ್ ಸಮೀಪದಲ್ಲಿ ಒಂದು ಕೊಳ ನೋಡಿದ್ದೀವಿ. ಹಾಗೆ ಮುಂದಕ್ಕೆ ಹೋದರೆ ಇಲ್ಲಿ ತಾಳಬೆಟ್ಟದ ಒಡೆಯನ ದರ್ಶನ ಸಿಗುತ್ತೆ, ಕಣ್ ತುಂಬ್ಕೊಳ್ಳಿ. ಎಸ್, ಸ್ವಾಮಿಯವರ ಸನ್ನಿಧಾನದ ತಾಳಬೆಟ್ಟದ ಒಡೆಯನ ದರ್ಶನ ಕಣ್ ತುಂಬ್ಕೊಳ್ರಪ್ಪ, ಕಣ್ ತುಂಬ್ಕೊಳ್ಳಿ. ಅಪ್ಪ ಮಹದೇಶ್ವರ ಎಲ್ಲರನ್ನ ಕಾಪಾಡಪ್ಪ. ವಿಶೇಷವಾಗಿ ಯಾರನ್ನೂ ಚಿರತೆ ಬಾಯಿಗೆ ಒಳಪಡಿಸ್ಬೇಡ, ಅದೊಂದು ರಿಕ್ವೆಸ್ಟು. ಸೊ ಇಲ್ಲೊಂದು ಕೊಳ ಇದೆ ಬಂಧುಗಳೇ, ದಯವಿಟ್ಟು ನಿರೀಕ್ಷಿಸಿ. ಹಾಂ, ನೋಡ್ರಲ್ಲ ಇಲ್ಲೊಂದು ಕೊಳವ. ಎಸ್, ಇಲ್ಲೂ ಸಹ ನೀರಿಲ್ಲ ನೋಡ್ರಿ. ಹಾಂ ನೋಡಿ ಎಷ್ಟು ಆಳ ಇದೆ ಕೊಳ. ಇಲ್ಲಿ ನಾನು ವಿಶೇಷವಾದ ಮಾಹಿತಿ ನೀಡೋದು ಏನಪ್ಪ ಅಂದರೆ, ನೋಡಿ ನಮ್ಮ ಪೂರ್ವಜರು ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ರು, ಇವತ್ತು ವಿಜ್ಞಾನ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ ಅಷ್ಟೇ ಪರಿಸರ ಸರ್ವನಾಶ ಮಾಡ್ತಾಯಿದೆ ಅನ್ನೋಕ್ಕೆ ಇಲ್ಲಿ ಎಕ್ಸಾಂಪಲ್ ಇಲ್ಲೇ ಸಿಗ್ತೈತೆ. ತಾವು ವೀಕ್ಷಣೆ ಮಾಡಿ. ನೋಡಿ, ಪ್ಲ್ಯಾಸ್ಟಿಕ್ ಲೋಟಗಳು, ತಟ್ಟೆಗಳು ಎಲ್ಲ ಸಿಕ್ಕಿದಂಗೆ ತುಂಬಿಬಿಟ್ಟವ್ರೆ. ಅರ್ಧಾಯ್ತಾ. ಮೊದಲು ಇದೆಲ್ಲ ಇರಲಿಲ್ಲ, ಈ ಪ್ಲ್ಯಾಸ್ಟಿಕ್ಗಳೇ ಇರಲಿಲ್ಲ, ಈ ಉತ್ಪನ್ನಗಳೇ ಇರಲಿಲ್ಲ. ಇವತ್ತು ಸುಮ್ಮನೆ ಎಲ್ಲ ದುಡ್ಡಿನಿಂದೆ ಹೋಗ್ತಾ ಇದ್ದಾರೆ. ಅದೇನಪ್ಪ ದುಡ್ಡು ಸಂಪಾದನೆ ಮಾಡಿ 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 ಅದು ಯಾವ ಥರದಲ್ಲಿ ಸರ್ವನಾಶ ಆಗ್ತಾರೋ ಗೊತ್ತಿಲ್ಲ. ಮೊದಲು ನಾವು ವಾಸವಿರ್ತಕ್ಕಂಥ ಸುತ್ತಲನೆಯ ಪರಿಸರ ಚೆನ್ನಾಗಿರಬೇಕು. ಸೊ ಅದನ್ನೆಲ್ಲ ಗಮನಿಸೋದಾದರೆ ಇವತ್ತು ಪರಿಸರ ಅಂತಕ್ಕಂಥದ್ದು ಸರ್ವನಾಶವಾಗ್ತಾ ಇದೆ. ಸೊ ಅದನ್ನು ಮನಗೊಂಡು ಈ ವಿಡಿಯೋನ ಅರ್ಪಣೆ ಮಾಡಿರ್ತೀನಿ. ವಿಶೇಷವಾಗಿ ನಮ್ಮಲ್ಲಿ ಎಲ್ಲ ತರಹದ ಒಂದು ನೀರಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲ ತರಹದ ಸಂಪನ್ಮೂಲಗಳು, ಸೌಲಭ್ಯಗಳು ಸಿಕ್ಕಿದ್ರೂ ಸಹ ಅದರ ಉಳಿವಿಗಾಗಿ ನಮ್ಮ ವ್ಯವಸ್ಥೆಗಳು ದಿಕ್ಕೆಟ್ಟೋಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಮತ್ತೊಂದು ಬಹುಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ತಾವು ವೀಕ್ಷಣೆ ಮಾಡಿ. ನೋಡಿ, ಈ ಫೆಬ್ರವರಿ ಮಾರ್ಚ್ ತಿಂಗಳು ನೋಡಿ ಈ ರೀತಿ ಇಲ್ಲೆಲ್ಲ ಬರಡಾಗೋಗಿದೆ. ಯಾಕೆ ಬರಡಾಗೋಯ್ತು? ನೀರೇ ಇಲ್ಲ ನೋಡಿ ಇಲ್ಲೆಲ್ಲ. ಯಾಕೆ ಅಂತಾರೆ, ಇಲ್ಲಿ ಏನು ನವಂಬರ್ ತಿಂಗಳು, ಜೂನ್ ಜುಲೈ ತಿಂಗಳು ಏನು ನೀರು ಅದೆಷ್ಟೋ TMC ನೀರು ಹರಿದು ವ್ಯಯವಾಗಿ ತಮಿಳ್ನಾಡು ಹೊರ್ಟೋಗುತ್ತೆ. ಅರ್ಧಾಯ್ತಾ, ಎಷ್ಟೋ ಹೊರ್ಟೋಗುತ್ತೆ. ಸೊ ಈ ಒಂದು ನೀರನ್ನು ಅದು ಹೋಗೋದು ಧರ್ಮ ಹೋಗಲಿ, ಆದರೆ ಇದನ್ನು ಯಾರೂ ಉಪಯೋಗಿಸ್ಕೊಳ್ಳಲ್ಲ ಬಂಧುಗಳೇ. ಸೊ ಚೆಕ್ ಡ್ಯಾಮ್ಗಳಿದೆ, ಆ ಚೆಕ್ ಡ್ಯಾಮ್ ಎಲ್ಲ ತುಂಬಿ 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 ಹೊರ್ಟೋಗುತ್ತೆ. ಹೋಗಿ ಗರ್ಕೆಕಂಡಿ ಅಂತ ಒಂದು ಸ್ಥಳ ಇದೆ, ಅಲ್ಲೋಗಿ ಸೇರ್ಕೊಂಡು ಅಲ್ಲಿಂದ ಮೇಟೂರು ಡ್ಯಾಮ್ ಹೋಗಿ ಸೇರ್ಕೊಂತದೆ. ಆದರೆ ಈ ಒಂದು ನೀರನ್ನ ಸ್ಥಳೀಯರ ಒಂದು ಉಪಯೋಗಕ್ಕೂ ಸಹ ಇಲ್ಲ. ಇದರ ಒಂದು ಉಪಯೋಗ ಸ್ಥಳೀಯರಿಗೂ ಆಗೋ ಥರ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೋದು ಅಂತ ನನ್ನ ಒಂದು ಆಲೋಚನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ಏನು ನಮ್ಮ ಪೂರ್ವಜರು ಬಳಸುತ್ತಿದ್ದಂತಹ ಒಂದು ಕೊಳದ ವ್ಯವಸ್ಥೆಯನ್ನು ಕುರಿತು ಒಂದು ವಿಡಿಯೋನ ಪ್ರಸಾರ ಮಾಡಿದ್ದೀನಿ. ಸೊ ಇದರ ಸಂಬಂಧಿತವಾಗಿ ತಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ, ವಿಶೇಷವಾಗಿ ರಾತ್ರಿಯ ಸಂದರ್ಭದಲ್ಲಿ ತಾಳುಬೆಟ್ಟದಿಂದ ಪಾದಯಾತ್ರೆಯನ್ನು ಯಾರೂ ಸಹ ಸದ್ಯದ ಪರಿಸ್ಥಿತಿಯಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ದ್ವಿಚಕ್ರ ವಾಹನ ಸವಾರರು ಯಾವುದೇ ಕಾರಣಕ್ಕೂ ರಾತ್ರಿ ಸಮಯ ಸಂಚಾರವನ್ನು ಮಾಡಬೇಡಿ ಅಂತ ಈ ಒಂದು ಸಂದೇಶವನ್ನು ಎಲ್ಲ ಭಕ್ತವೃಂದಕ್ಕೆ, ಪ್ರವಾಸಿಗರಿಗೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ. ಸೊ ನೋಡ್ರಿ,
ಒಂದು 4 ಜನಕ್ಕೆ ಒಳ್ಳೇದಲ್ಲೇ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದೀನಿ. ಆದರೂ ಒಂದಷ್ಟು ಜನಕ್ಕೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದು ನಿಮ್ಮ ಮನೆ ಬರಹ, ನೀವು ಮಾಡಿದ ಕರ್ಮ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ರಿಗೂ ಒಳ್ಳೆಯದಲ್ಲಿ. ಧನ್ಯವಾದಗಳು.